ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೊಮೋ ಟಾಕೀಸ್. ಏನು ಗೊತ್ತಾ, ತುಂಬ ಸರ್ಪ್ರೈಸಸ್ಸು ನನಗೆ ಈಗ ಆಲ್ರೆಡಿ ಆಗೋಯ್ತು. ಇದು ನಾನು ನಿಮಗೆ ಇಂಟ್ರೋ ಕೊಡಬೇಕು ಅಂತ ಬಂದು ಫಸ್ಟ್ನೇ ಅಂದರೆ ಎಲ್ಲ ಆದಮೇಲೆ ಹೇಳ್ತಾ ಇದ್ದೀನಿ. ವಿಡಿಯೋ ಕಂಟಿನ್ಯೂ ಆಗಿ ಫುಲ್ ನೋಡಿ. ನಾನೇ ತುಂಬ ಒಂಥರ ಏನು ಥರ ಒಬ್ಬ ಹುಡುಗಾಗಿ ಇಟ್ಕೊಂಡು ನನಗೆ ಈ ಥರದೆಲ್ಲ ನೋಡು ಒಂದು ಕಾಲು ತೊಗೊಂಡು ಮಾಡೋಕ್ಕಾಗಿಲ್ಲ. ನನಗೆ ಶೇಮ್ ಆಗ್ತಾಯಿದೆ ಆ್ಯಕ್ಚುಲಿ. ಪಾಪ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ? ಸರ್ಪ್ರೈಸ್. ಎಸ್. ಓಕೆ, ಆಯ್ತಾ ಮಧು? ಕಮ್ಮಿ ನೀವು ಕೇಳ್ತಾ ಇರ್ತೀರಲ್ಲ ನಿಮ್ಮ ಕ್ಯಾಮ್ರೆಯಿಂದ ಯಾರು ಇರೋದು ಅಂತ. ಇಲ್ಲಿ ನೋಡಿ, ಇದೇ ವ್ಯಕ್ತಿ. ಆದರೆ ವಿಷಯ ಏನು ಗೊತ್ತಾ, ಎಷ್ಟು ಸರ್ಪ್ರೈಸ್ ಕೊಟ್ಟು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ. ಅದೇ ಸ್ಯಾಡ್ ನ್ಯೂಸ್. ಅಂದರೆ ಎಷ್ಟೇ ಸರ್ಪ್ರೈಸ್, ಐ ಫೆಲ್ಟ್ ಹ್ಯಾಪಿ, ಚೆನ್ನಾಗಿತ್ತು, ಇಷ್ಟೇ ಹೇಳೋದು. ಬಟ್ ಈ ಸಲ ನೋಡೋಣ ಯಾವ ಥರ. ನನಗೂ ಅಲ್ಲ ಗೊತ್ತಿಲ್ಲ, ನನಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಐಡಿಯಾ ಇಲ್ಲ. ದಟ್ ಈಸ್ ಕಾಲ್ಡ್ ಸರ್ಪ್ರೈಸ್. ಅದೇ ಸರ್ಪ್ರೈಸು. ಸೊ ನೀವು ಪ್ರತಿ ಸಲ ಸರ್ಪ್ರೈಸ್ಗೆ ಅಷ್ಟು he is not so romantic, you know. he hates surprises. ಸರ್ಪ್ರೈಸ್ ಅವೆಲ್ಲ ಇಷ್ಟ ಆಗಲ್ಲ. ನನ್ನ ಬರ್ಡೇಗೆಲ್ಲ ಏನು ಗೊತ್ತಾ, ಹಿಂಗಂದರೆ ಏನು ಬೇಕು ಬರ್ಡೇಗೆ, ಓಕೆ ಹಾಂ ತಗೋ, ಹಾಂ ಅಷ್ಟೇ, ಬರ್ಡೇ ಫಿನಿಶ್, ಅಷ್ಟೇ ಮುಗೀತು ಆ ಥರ. ಯೂಶ್ವಲಿ ಹುಡುಗಿರಿಗೆಲ್ಲ ಒಂದು ಇರುತ್ತೆ ಗೊತ್ತಾ, ಯು ಹ್ಯಾವ್ ಟು ಅದು ಇದು ಇದೆಲ್ಲ ಆ ಥರ. Don't expect from Pratik Pro ಅಂತ. But it's okay, fine. But ನನಗಂತೂ ಹಂಗಲ್ಲಿ ಗೊತ್ತಾಗಲ್ಲ. ನಾನು ಒಬ್ಬೊಬ್ಬರು ಕ್ಯಾರೆಕ್ಟರ್ ಅಂತಾರೆ. ಅಲ್ಲ ಹೇಳಿದ್ದು, ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ಹೌ ಈಸ್ ಅಂತ. ಐ ಆಮ್ ಓಕೆ ವಿತ್, ನನಗೆಲ್ಲ ಓಕೆನೆ. ಬಟ್ ನಾನಂತೂ ಸಖತ್ ಐ ಆ್ಯಕ್ಚುಲಿ ಲವ್ ಸರ್ಪ್ರೈಸ್ ಕೊಡೋಕ್ಕೂ ಇಷ್ಟ, ತಗೊಳಕ್ಕೂ ಇಷ್ಟ. ಇನ್ನು 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಒನ್ ಮಿನಿಟ್ಸ್ ಅಂತ ತೋರಿಸ್ತೇವೆ. ನಾನು ನೋಡ್ತೀನಿ, ಕ್ಯೂರಿಯಾಸಿಟಿ ನನಗೆ. ಸೊ ಫೈನಲಿ ಬಂದಿದ್ದೀವಿ ನಾವು. ಇಲ್ಲಿ ಈಗ ಡೋಮ್ ಕೆಫೆ ಓಪನ್ ಆಗಿದೆಯಾ? ಇಲ್ಲಿಂದ 3rd ಫ್ಲೋರಾ? ಅಲ್ಲ, ಓಕೆ ಪಾಪ. ಸೊ ನಾವು ಹೋಗ್ತಾ ಇರೋದು ಡೋಮ್ ಕೆಫೆಗೆ. ಓಕೆ, ಸೊ ಇನ್ನೂ ಸರ್ಪ್ರೈಸ್ ಇದೆ. ಇದು ಹಾಂ, ಕಲರ್ ಚೆನ್ನಾಗಿದೆಯಲ್ಲ. really? Oh my god. ಡೂಮ್ ಕೆಫೆ. ಆ್ಯಕ್ಚುಲಿ ಏನಕ್ಕೆ ಡೂಮ್ ಕೆಫೆ ಅಂತಾರೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಅವಾಗ ನೋಡಿದ್ದು, ಬಟ್ ತುಂಬ ಚೆನ್ನಾಗಿದೆ. ಆ ಬ್ರಾಂಚ್ಗಿಂತ ಚೆನ್ನಾಗಿದೆ. ಇದೆಲ್ಲಿರೋದು? ಸರ್ಪ್ರೈಸ್ ಕೋರ್ಮಂಗ್ಲದಲ್ಲಿ ಹೊಸದಾಗಿ ಡೋಮ್ ಕೆಫೆಗೆ ಬಂದಿದ್ದೀವಿ ನಾವು. ಹೊಸದಾಗಿ ಓಪನ್ ಆಗಿದೆ, ಪಕ್ಕವಾಗಿದೆ. ಆಕ್ಚುಲಿ ವೆದರ್ ಎಲ್ಲ ಸ್ವಲ್ಪ ಚಿಲ್ ಆಗಿ ಸಪೋರ್ಟ್ ಮಾಡ್ತದೆ. ಲೆಟ್ಸ್ ಗೋ. ಓಕೆ, ಕೈ ಹಿಂಗೆ ಕೊಡ್ಬೇಕು. ಹಿಂಗ ಓಕೆ.
ಓಕೆ ಕೇಕ್ ಎಲ್ಲ ಏನದು ಆ್ಯನಿವರ್ಸರಿ ಇನ್ನು ಅರ್ಧ ವರ್ಷ ಅಷ್ಟಾಗಿರೋದು. ಸೊ ಆಫ್ ಇಯರ್ ಟೇಕ್ ಯುವರ್ ಸೀಟ್. ನೀನು ಹೇಳೋಕ್ಕಿಂತ ಮುಂಚೆನೇ ಕೂರ್ತಾ ಇದ್ದೀನಿ ನಾನು. ಸೊ ನಾನು ಎಲ್ರಿಗೂ ಹೇಳ್ದಾಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಆಗ್ಲೇ ಹೇಳ್ದಂಗೆ ಅಲ್ವಾ. ನಾನು ಸರ್ಪ್ರೈಸ್ ಆದ ನಿಜವಾಗ್ಲು. ಕ್ಯೂರಿಯಾಸಿಟಿ ಜೊತೆಗೆ ಸರ್ಪ್ರೈಸು ಆಯ್ತು. ಓಕೆ ಥ್ಯಾಂಕ್ ಯು. ಸೊ ಇನ್ನೊಂದು ಸರ್ಪ್ರೈಸ್ ಇದೆ. ಏನು? ಟ್ರಸ್ಟ್ ಮೀ, ಇನ್ನೊಂದು ಸರ್ಪ್ರೈಸ್. ಹೌದಾ? ಹೌದು. ಸೊ ಪ್ರತೀಕ್ ಪ್ರೋ ಅವ್ರು ಏನಂದ್ರೆ ಕೆಲವೊಂದು ಸ್ಪೆಷಲ್ ಡೇನ ಮರ್ತೋಗ್ತಾರೆ. ಇವತ್ತು ಸ್ಪೆಷಲ್ ಡೇ ಏನು ಅಂತ ನೆನಪಿಸ್ಕೊಂಡು ಹೇಳಿದ್ರೆ ಬಚಾವ್ ಆಗ್ತೀರಾ. ದೇವರೇ. ಇಲ್ಲ ಅಂತ ಅಂದ್ರೆ ಇಲ್ಲ ಹೇಳಿ, ಹೇಳಿದ್ರೆ ಈ ಕೈಲಿರೋ ಫ್ಲವರ್ನ ನಿಮ್ಮ ಮೇಲೆ ಹಾಕ್ತೀನಿ ಫುಲ್. ಇಲ್ಲ ಅಂತಂದ್ರೆ ನನ್ನ ಹತ್ರ ಓಡಿಸ್ಕೊಬೇಕು. ಫೆಬ್ರವರಿ 11 ಏನು ನೋಡಿ ನೋಡಿ. ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದೀನಿ ನಾನು. ಏನು ಮಾಡಿಲ್ಲ. ಅಲ್ಲ ಥ್ಯಾಂಕ್ ಗಾಡ್ ನಮ್ಮ ಆನಿವರ್ಸರಿ ಇವಾಗ ನೆನ್ಪಿಟ್ಕೊಂತಾರ ನೆಕ್ಸ್ಟ್ ವರ್ಷಕ್ಕೆ ಗೊತ್ತಿಲ್ಲ. ಮತ್ ನನ್ನ ಬರ್ಡೇ ಸ್ವಲ್ಪ ನೆನ್ಪಿರುತ್ತೆ. ನಾನೇ ಹೇಳ್ತಿರ್ತೀನಲ್ಲ ಬರ್ಡೇ 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 ಅಂತ. ಫೆಬ್ರವರಿ 11 ಸ್ಪೆಷಲ್ ಡೇ ನಮ್ಮಿಬ್ರಿಗೂ ಏನಂತ ಹೇಳಿ ನೋಡಿ. ಪಾಪ ಡೋಂಟ್ ಮೇಕ್ ಮೀ ಅಪ್ಸೆಟ್. ಹೇಳಿ. ನಿಜವಾಗ್ಲೂ ಗಾಬರಿ ಆಗ್ಬಿಟ್ಟು ನೋಡಿ, ಗಾಬರಿ ಸಿಗ್ತದೆ. ನಿಜವಾಗ್ಲೂ ಗೊತ್ತಿಲ್ವಾ? ನಿಜ ಗೊತ್ತಿಲ್ವಾ? ಪ್ರಾಮಿಸ್ ದೇವರನ್ನು ಗೊತ್ತಾಗ್ತದೆ. ಪ್ರಾಮಿಸ್ ಅವ್ರಿಗೆ ನಿಜವಾಗ್ಲೂ ನೆನಪಿರಲಿಲ್ಲ. ಇಲ್ಲಿ ಕರ್ಕೊಂಡು ಬರ್ತಿದ್ದೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಸೊ ಕಂಪ್ಲೀಟ್ ಆಗಿ ನಾನು ಆಗ್ಲೇ ಹೇಳ್ದಂಗೆ ನಂಗೆ ಸರ್ಪ್ರೈಸ್ ಕೊಡೋದೆಲ್ಲ ಅಂದ್ರೆ ತುಂಬಾ ಇಷ್ಟ. ಪ್ರತಿ ವರ್ಷ ಸರ್ಪ್ರೈಸ್ ಕೊಟ್ಟಿದ್ದೀನಿ ಈ ಡೇಗೆ. ಪ್ರತಿ ವರ್ಷ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಸೆಲೆಬ್ರೇಟ್ ಮಾಡಿದ್ದೀನಿ ಈ ಡೇಗೆ. ಈಗಲೂ ನೆನಪಾಗಿಲ್ಲ ಅಂದ್ರೆ ಫಸ್ಟ್ ನಾನು ನೀನು ಮೀಟ್ ಆಗಿದ್ದ. ಎಸ್. ಓ ಮೈ ಗಾಡ್, ಫೈನಲ್ ಹೇಳ್ಬಿಟ್ಟೆ ನಾನು. ಗೊತ್ತಿಲ್ವಾ? ಗೊತ್ತಿಲ್ಲ. ಈಗ ಹೂನ ಜೋರಾಗಿ ಹೇಳ್ಬಿಟ್ಟೆ ತಾನೆ ಈಗ. ಅದೇ ನಾನು ಶೂಟ್ ಇದೆ, ವಿ ಆರ್ ಗೋಯಿಂಗ್ ಸಮ್ವೇರ್ ಎಲ್ಸ್, ಈ ತರ ಇದೆ ಅಂತ ಹೇಳಿ ಕರ್ಕೊಂಡು ಬಂದಿರೋದು. ಫೆಬ್ರವರಿ 11 ಆಕ್ಚುಲಿ ನಾವು ಮೀಟ್ ಆಗಿದ್ದೆ. ಸರ್ಪ್ರೈಸ್ ಕೊಟ್ಬಿಟ್ಟೆ ನೀನು. ಓ ನಾವು ಮೀಟ್ ಆಗಿ 4 years ಆಯಿತು. ಐಮ್ ರಿಯಲಿ ಸಾರಿ ಕಣೆ, ಐಮ್ ರಿಯಲಿ ಸಾರಿ. ನನಗೆ ಅದು ಮೆನ್ಗೆ ಆ ಥರ ಅಷ್ಟು ಇಂತೆಲ್ಲ ಇರೋದಿಲ್ಲ. ಬಟ್ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಸ್ಪೆಷಲ್. ರಿಯಲಿ ಸರ್ಪ್ರೈಸ್. ತುಂಬ ಎಲ್ಲ ಇದಕ್ಕೆ ಪ್ಲಾನ್ ಮಾಡಿ ಐ ಡಿಡ್ ಇಟ್. ಬಟ್ ಲಾಸ್ಟ್ ಇಯರ್ ನಾನು ಫ್ಲಾಪ್ ಮಾಡಿದ್ದೆ. ಈ ಇಯರ್ ಫ್ಲಾಪ್ ಇಲ್ಲ, ನಿನ್ನೆ ಫ್ಲಾಪ್ ಆಯಿತು. ನಿನ್ನೆ ಎಲ್ಲ ಚೆನ್ನಾಗಿ ಚೆನ್ನಾಗಿರ್ಲಿ, ಡೇ ಚೆನ್ನಾಗಿರ್ಲಿ. ಬಟ್ ಇವತ್ತು ಓಕೆ ಅಲ್ಲ. ಹೋದ್ ಸರಿ ಇವಳು ನನಗೆ ಇದೇ ಥರ ಏನೋ ಸರ್ಪ್ರೈಸ್ ಮಾಡಕ್ಕೆ ಬಂದ್ಲು, ಫ್ಲಾಪ್ ಮಾಡ್ಬಿಡಿ. ಕತೆ ಕೇಳ್ಬಿಟ್ರೆ ನೀವು ಅದು ಆಮೇಲೆ ಹೇಳ್ತೀವಿ. ಈಗ ಫಸ್ಟ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ಸ್ವಲ್ಪ ಏನೋ ಹೋಗ್ಬಿಡೋಣ, ಕತೆ ಹೇಳೋಣ ಉದರ್ಸತಿ ಇದ್ರದ್ದು. ಬಟ್ ರಿಯಲಿ 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 ನಾನು ಸರ್ಪ್ರೈಸ್ ಆದೆ ಪಾಪ. ಆಮೇಲೆ ಅನ್ಕೊಂಡು ಇವೆಲ್ಲ ಸ್ಕ್ರಿಪ್ಟೆಡ್ ಇವೆಲ್ಲ ಡೂ ಅಂತ ಮೆಸೇಜ್ ಅಲ್ಲ ಕಮೆಂಟ್ ಮಾಡೋರಲ್ಲ. ಇಲ್ಲ ಹೇಳ್ತೀನಿ, ಇವೆಲ್ಲ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡೋಕ್ಕಾಗುತ್ತಾ ಅಂತ ಏನು ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಕೆಫೆನಲ್ಲಿ ನಾನು ಏನು ಹೇಳಿದೆ ಅಂದರೆ ಕೆಫೆನಲ್ಲಿ ಶೂಟ್ ಇದೆ ನಮ್ಮಿಬ್ರದ್ದು, ಕಪಲ್ ಶೂಟ್ ಮಾಡ್ತಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಡಿ ಎಲ್ಲ ಮಾಡ್ಬಿಟ್ಟು ಅಂತ ಬಂದಿದ್ದು. ಯಾಮಾರ್ಸಿಲ್ಲ, ಐ ಸರ್ಪ್ರೈಸ್ ಡ್ಯೂ. ನೇಮ್ ಇಟ್ ವೆರಿ. ಡ್ರೆಸ್ಗೆಲ್ಲ ಪೇಚಾಗಿದ್ದು. ಓ ಮೈ ಗಾಡ್, ಎಲ್ಲ ಮೆಸ್ಸಿ ಅದಕ್ಕೆ ಆಗಿರೋದು. ಹ್ಯಾಪಿ ಮೀಟ್ ಆನಿವರ್ಸರಿ. ಸೊ ನಾವು ಮೀಟ್ ಮಾಡಿ ಇವತ್ತಿಗೆ 4 years ಆಗಿ 5 yearsಗೆ ಬಾ ಏನಾದ್ರು ಸ್ವಲ್ಪ ಗೊತ್ತಾಗ್ಸ್ಬಿಟ್ಟು. ಈ ಟೈಮ್ ಬಂದಿದ್ದು ಒಳ್ಳೆ ಆಯ್ತು ಅನ್ನೋದು. ಹೌದು, ಆಕ್ಚುಲಿ ನನಗೆ ತುಂಬ ದೊಡ್ಡದಾಗಿ ಯಾವಾಗಲೂ ಒಂದು ಸಣ್ಣ ಕೇಕ್ ಆ ಥರ ಮಾಡ್ತಿದ್ದೆ. ಈಗ ಐ ಕ್ಯಾನ್ ಡೂ ಇಟ್ ಕ್ವೈಟ್ ಬಿಗ್ಗರ್ ಅಂತ ಅನಿಸ್ತು. ಐ ವಾಂಟೆಡ್ ಟು ಡೂ ಇಟ್ ಬಿಗ್. ಐ ಆಲ್ವೇಸ್ ಸರ್ಪ್ರೈಸ್ ಯು. ಐ ಆಲ್ವೇಸ್ ಕೀಪ್ ಸರ್ಪ್ರೈಸಿಂಗ್ ಯು. ಐ ಲವ್ ಯು. ಅದಕ್ಕೆ ಗಾಬರಿ ಆಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಇಂಥ ಪ್ಲೇಸ್ಗೆಲ್ಲ ಜಾಸ್ತಿ ಬರಲ್ಲ. ಮಚಾ ನಾವಿಬ್ರು ಮೀಟ್ ಆಗಿದ್ದು ಡೇ ಕಾಣೋ ಇವತ್ತು ಅಂತ ಹೇಳ್ಬಿಟ್ಟು ಐ ಸಪೋಸ್ ಟು ಗೋ ಬಾ ಇವತ್ತು ಏನಾದ್ರು ವಿಲ್ ಗೋ ಸಮ್ವೇರ್ ಆ ಥರ ಎಲ್ಲ. ಬಾರೋ ಹೋಗೋಣ ಅಂತೆಲ್ಲ. ಆ್ಯಕ್ಚುಲಿ
ಇವಳು ಫಸ್ಟ್ ಟೈಮು ನನ್ನ ಜೊತೆ ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು, ಅಂದರೆ ತುಂಬ ಸತಿ ಕೂಡ ಟ್ರೈ ಮಾಡಿದ್ಲು, ಆದರೆ ಅದು ಆಗಿಲ್ಲ, ಫುಲ್ ಫ್ಲಾಪ್ ಆಗಿತ್ತು. ನಾನು ಹೇಳ್ತೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನಾನೇನು ಅಂತ ಗೊತ್ತಾಗ್ಬಿಟ್ಟಿದೆ, ಮೋಸ್ಟ್ಲಿ ಹಿಡ್ತಾ ಸಿಕ್ಕಿದೆ. ಇಲ್ಲ ಒಂದೇ ಸ್ಟ್ರಾಂಗ್ ರೀಸನ್ ನಮ್ಗೆ ಸಿಗ ಶೂಟ್ ಇದೆ ಇದು ಅಂತ. ಸೊ ಹಾಗಂದ್ರೆ ಏನು ಇರ್ತಿರಲ್ಲ, ಕ್ವಶನ್ ಮಾಡ್ತಿದ್ರಲ್ಲ ನೀವು, ಅದೇನಕ್ಕೆ ಅದು ಹಿಂಗೆ ಇಲ್ವಲ್ಲ ಹಂಗಲ್ವಲ್ಲ ಕಂಡಿಡಿದ್ ಬಿಡ್ತೀರಿ, ಸಮ್ ವಾಟ್ ಫ್ಲಾಪ್ ಆಗಿಬಿಡ್ತಿತ್ತು. ಬಟ್ ಐ ಲವ್ ಯು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ಇಷ್ಟೊಂದು ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಹೌ ಯು ಫೀಲ್? ಬರ್ತಾರೆ ಪದಗಳೇ ಸಿಗ್ತಾ ಇಲ್ಲ ನನಗೆ, ಆಮೇಲೆ ಒಂಥರ ನಾಚಿಕೆ ಆಗ್ತದೆ ನನಗೆ. ಆ್ಯಕ್ಚುಲಿ ನಾನು ಕೊಡಬೇಕಲ್ಲ ಇವೆಲ್ಲ. ಏನಿಲ್ಲ ಆಯ್ತು. ಯಾವತ್ತು ಸರ್ಪ್ರೈಸ್ ಕೊಟ್ಟಿದ್ದೀರಾ ನೀವು? ಸೇಮ್ ಈ ಒಂದು ಸರ್ಪ್ರೈಸ್ ನೀವು ಕೊಟ್ಟಿರೋದು. ಆಯ್ತಾಯ್ತು, ಅದೆಲ್ಲ ಯಾಕೆ ತೆಗಿತೀರಾ? ಅವ್ರದ್ದು ಹೊಸದು ಇರ್ಲಿ ಬಿಡಿ. ಒಂದು ಸರ್ಪ್ರೈಸು ಇಲ್ಲಿವರೆಗೂ ಕೊಟ್ಟಿಲ್ಲ. ಓಕೆ, ಇಷ್ಟು ದಿನ ಸರ್ಪ್ರೈಸ್, ಎಷ್ಟೊಂದು ಸರ್ಪ್ರೈಸಸ್ ಕೊಟ್ಟಿದ್ದೀನಲ್ಲ ನಾನು. ಅಷ್ಟರಲ್ಲಿ ನಿಮ್ಮ ಫೇವ್ರೆಟ್ ಸರ್ಪ್ರೈಸ್ ಯಾವ್ದು ಸಖತ್ ಯು ಫೆಲ್ಟ್ ಸೋ ಎಮೋಷ್ನಲ್, ಸಖತ್ ಖುಷಿಯಾಗಿದ್ದು ಯಾವುದು? ಇದು ಬಿಟ್ಟು ಇದು ಯು ವಿಲ್ ಸೇ ಐ ನೋ. ಕಿವಿಲಿ ಹೇಳ್ತೀರಾ? ನೆನಪಾಗ್ತಾ ಇಲ್ವಾ ಅದನ್ನು? ಸೀರಿಯಸ್ಲಿ ನೆನ್ಸ್ಕೊಂಡು ಹೇಳ್ತೀನಿ. ಒಂದ್ಸತಿ ಬರ್ಡೇ ಕೇಕ್ ಅಂತ ಅಂದ್ಬಿಟ್ಟು ವಾಟರ್ ಮೆಲನ್ ಕಟ್ ಮಾಡಿಸ್ತಿತ್ತು. ದಟ್ ಯು ಫೆಲ್ಟ್ ಸೋ ಎಮೋಷ್ನಲ್, ಫನ್ನಿ. ಓಕೆ, ಎಮೋಷ್ನಲ್ ಯಾವ್ದಾಗಂದ್ರೆ ಇಲ್ಲ, ನಾನೇ ಹೇಳ್ಬೇಕಾ ಅದನ್ನು? ನಾನು ಕ್ಲೂ ಕೂಡ ನಾನು ಇದು ಮಾಡ್ತೀನಿ. ನೀವ್ ಅನ್ಕೊಂಡಿದ್ರ ಪ್ರತೀಕ್ ಪ್ರೋ ಈ ತರ ಅಂತ? ನನ್ನನ್ನು ನಾನೇ ಇದು ಮಾಡ್ಕೊಂಡಂಗಾಯ್ತು ಈಗ ಎಲ್ಲ ಅದ್ರಲ್ಲೂ. ನೋ ಆ ಥರ ಅಲ್ಲ, ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ಏನಂದರೆ ನಂದು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಏನಿದೆ, ನಮ್ಮಿಬ್ಬರು ಫ್ರೆಂಡ್ಸ್ ಗ್ಯಾಂಗ್ ಒಂದಿದೆ. ಸೊ ಆ್ಯಸ್ ವಿ ವೇರ್ ಫ್ರೆಂಡ್ಸ್, ನಾವು ಫ್ರೆಂಡ್ಸ್ ಆಗಿದ್ವಲ್ಲ ಬಿಫೋರ್, ಆ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ನಾವು ಓಡಾಡಿದ್ದು ಜರ್ನಿ ಎಲ್ಲಾನು ಒಂದು ಸ್ಕ್ರಾಪ್ ಬುಕ್ ಮಾಡಿ ಕೊಟ್ಟಿದ್ದೆ. ಅದು ತುಂಬ ಎಮೋಷನಲ್ ಆಗಿತ್ತು. ಹೌದು, ಸ್ಕ್ರಾಪ್ ಬುಕ್ ಮಾಡಿ ಕೊಟ್ಟಿದ್ದೆ. ಅದು ಫಸ್ಟ್ ಡೇ ಮೀಟ್ ಆದ್ರಿಂದ ಎಲ್ಲ ಫೋಟೋಗಳನ್ನೆಲ್ಲ ತೆಗೆದು ನಾನೇ ಮಾಡಿ ಸ್ಕ್ರಾಪ್ ಬುಕ್ನ ಕೊಟ್ಟಿದ್ದೆ. ಯಾಕಂದ್ರೆ ಆಮೇಲೆ ಇವ್ನು ಮದುವೆ ಆಗಿ ಹೋಗ್ಬಿಡ್ತಾನೆ, ಆಮೇಲೆ ನಮ್ಮನ್ನೆಲ್ಲ ಅವಾಗ ನೆನಪಿಸ್ಕೊಬೇಕಲ್ವಾ, ಎಲ್ಲ ಡೇಸ್ ಎಲ್ಲ ನೆನಪಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಸ್ಕ್ರಾಪ್ ಬುಕ್ ಮಾಡಿಕೊಟ್ಟಿದ್ದೆ. ಸೊ ಅದು ದಟ್ ಡೇ ವಾಸ್ ಲೈಕ್ ಕ್ವೈಟ್ ಒಂಥರ ಫುಲ್ ಎಮೋಷ್ನಲಿ. ಪಾಪ ಏನಿಲ್ಲ ಬಾಬಾ, ನೋಡಿ ಇದ್ರ ಮೇಲೆ ಟೈಪ್ ಮಾಡ್ತಿರಲ್ಲ, ಇದ್ರ ಮೇಲೆ ಒತ್ಬಿಟ್ಟು ಪಾಪ ಅಟ್ಟೊತ್ತಿ ಮೌಲ್ಯ ಕೋತ್ಮುದೇವಿ ಥ್ಯಾಂಕ್ ಯು ಸೋ ಮಚ್. ಕೆಳಗಡೆ ಹಾಕಿದೀನಿ ಬಾಬಾ. ಏನು ಏನ್ ಹೇಳಿ? ಏನಿಲ್ಲ, ಏನೇನಿಲ್ಲ, ಏನ್ ಮಾತಾಡಬೇಕು ಅಂತ ದೇವ್ರನ್ನ ಗೊತ್ತಾಗ್ತಲ್ಲ. ಹೇಳಿ, ಸ್ಪೀಕ್ ಸಮಥಿಂಗ್. ಏನು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು. ನಾನೊಂದು ಮದುವೆ ಸೆಟ್ ಆದಾಗ ನಾನೊಂದು ನಿಮ್ಗೆ ವಿಷಯ ಹೇಳಿದ್ದೆ, ನೆನಪಿದ್ಯಾ? ಏನಂತ? I'll try to make your life so beautiful, so colorful ಅಂತ. ಸೊ ನಾಟ್ ಲೈಕ್ ಈ ಥರ ಎಲ್ಲ ಮಾಡಿದ್ರೇ ಬ್ಯೂಟಿಫುಲ್ ಕಲರ್ಫುಲ್ ಅಂತ. ಸೊ ಯು ಹ್ಯಾವ್ ಟು ಫೀಲ್ ಹ್ಯಾಪಿ, ಒಂಥರ ಸ್ಯಾಟಿಸ್ಫೈ ಆಗಬೇಕು, ಒಂಥರ ಖುಷಿ ಆಗಬೇಕು. ನಾವಿನ್ನ ವಿ ಆರ್ ಲಿವಿಂಗ್, ಇನ್ನೂ ಬದುಕ್ತಿದ್ದೀವಿ, ವಿ ಆರ್ ಟುಗೆದರ್. ಅದನ್ನು ನಾವು ಅವಾಗವಾಗ ನೆನಪಿಸ್ಕೊಬೇಕು. ವಾಟ್ ಐ ಬಿಲೀವ್ ಇನ್, ನಾನೇನು ನಂಬ್ತೀನಿ ಅಂದರೆ, ಎಲ್ಲರೂ ಹೇಳ್ತಾರೆ ಸೆಲೆಬ್ರೇಷನ್ ಎಲ್ಲ ಯಾಕೆ ಆ ಥರ ಎಲ್ಲ ಅಂತ. ಯು ಹ್ಯಾವ್ ಟು ಟ್ರೀಟ್ ಯುವರ್ ಲವ್ಡ್ ಒನ್ಸ್ ಆಲ್ವೇಸ್ ಸ್ಪೆಷಲ್.
ದೇ ಹ್ಯಾವ್ ಟು ಫೀಲ್ ನಾನು ಇಷ್ಟು ಸ್ಪೆಷಲ್ ನನ್ನ ಹುಡುಗಿಗೆ, ಅಥವಾ ನಾನು ಇಷ್ಟು ಸ್ಪೆಷಲ್ ನನ್ನ ಹುಡುಗಂಗೆ, ಆ ಥರ ಎಲ್ರಿಗೂ ಹೇಳ್ತಿರೋದು ನಾನು. ಆ್ಯಕ್ಚುಲಿ ಯು ಹ್ಯಾವ್ ಟು ಮೇಕ್ ದೆಮ್ ಫೀಲ್. ನಾನು ಮಾತಾಡ್ತಾ ಅವ್ರ ಜೊತೆನೂ ಇದ್ದೀನಿ ನಾನು ಗೆಟಿಂಗ್ ಅದು ಮರೀರಿ. ಸೊ ಅದು ಅಂದರೆ ನಾನು ಸುಮ್ಮನೆ ಯಾಕೆ ಓಪನ್ ಆಗಿ ಹೇಳ್ತೀನಿ, ಅದರ ಕ್ಯಾರೆಕ್ಟರ್ ನಂದಲ್ಲ. ಅಂದರೆ ಜ್ಞಾಪಕ ಇಟ್ಕೊಂಡು ಅದಕ್ಕೆ ಅವ್ರಿಗೆ ನಮ್ಗೆ ಅದೇನು ಬೇಜಾರು ಆಗ್ತಾರಲ್ಲ. ಸಿ ಒನ್ಸ್ ಅಕ್ಸೆಪ್ಟ್ ಒಬ್ಬ ವ್ಯಕ್ತಿನ ನಾವು ಹಿಂಗೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾನು ಅದನ್ನ ನೀವು ಫ್ರೆಂಡ್ ಆಗಿದ್ದಾಗೂ ಯು ಆರ್ ನಾಟ್ ಬಾದರಿಂಗ್. ನಂಗೆ ಅದು ಯಾವುದು ಹೊಸದು ಅನ್ಸಲ್ಲ. ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಕಣೋ, ರಿಯಾಕ್ಟ್ ಮಾಡು ಏನಾದರೂ ಅಂತ ಇದ್ರು, ಹಾಂ ಚೆನ್ನಾಗಿದೆ ಥ್ಯಾಂಕ್ಸ್ ಇಷ್ಟೇ ಅಂತೀರಿ. ಇದು ನನಗೇನೋ ಯಾಕೆ ಏನು, ದಿಸ್ ಈಸ್ ಯು, ಹಾಗೆ ಇರಬೇಕು, ನೀವು ಹೆಂಗಿದ್ದೀರಾ ಹಾಗೆ. ಇದು ನಾನು, ದಿರ್ ವಿಲ್ ಬಿ ಆಲ್ವೇಸ್ ಯು. ಒಬ್ರೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಅದೇ ಆಪೋಸಿಟ್ ಪೋಲ್ ಅಟ್ರಾಕ್ಟ್ಸ್ ಈಚ್ ಅದರ್ ಅಂತ, ಹಂಗೆ ಆ ಥರ. ಓಕೆ, ನಾನೀಗ ಹೇಳೋದಾದರೆ ನನ್ನನ್ನ ಮೀಟಾಗಿ 4 ವರ್ಷ ತುಂಬಿ 5ನೇ ವರ್ಷ, ಆದರೆ ಮದುವೆ ಆಗಿ 5 ತಿಂಗಳು 19ನೇ ದಿನ 19 ಸರಿ ಸಮಥಿಂಗ್ ನಾವು ಮತ್ತೆ ಕ್ಯಾಲ್ಕುಲೇಷನ್ ಇದಾಯ್ತು. ಓಕೆ ಸಮಥಿಂಗ್ ಕೇಳಿಲ್ಲಿ ಅವಾಗಿನ ದಿನಕ್ಕೂ ಈಗ ಮಾಮೂಲಿ ಜಸ್ಟ್ ಫ್ರೆಂಡ್ ಓಕೆ ಹಾಯ್ ಬಾಯ್ ಅನ್ನೋ ಇರೋ ಫ್ರೆಂಡ್ಗೂ ಈಗ ಮದುವೆ ಆಗಿ 5 ತಿಂಗಳು 5.5 ತಿಂಗಳು ಆಯ್ತು. ಈಗಿದ್ಕೂ ನಿನ್ಗೆ ಏನಂತ ಅನ್ಸುತ್ತೆ? ಏನಾದರೂ ಡಿಫ್ರೆನ್ಸ್ ಅಥವಾ ಸಮಥಿಂಗ್ ಏನಾದ್ರು ಹೇಳಬೇಕು? ಡಿಫ್ರೆನ್ಸ್ ಖಂಡಿತ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ಜೊತೆಲಿರೋದ್ರಿಂದ ನಮ್ಗೆ ಡಿಫ್ರೆನ್ಸ್ ಅನ್ಸುತ್ತೆ. ಇದೆಲ್ಲ ಇಟ್ಸ್ ಆಲ್ ಕಾಮನ್. ಆ ಥರ ಡಿಫ್ರೆಂಟ್ ನಿಮಗೂ ಅನ್ಸಿರುತ್ತೆ ಖಂಡಿತವಾಗ್ಲೂ, ನನಗೂ ಅನ್ಸಿರುತ್ತೆ, ಅದು ಎಲ್ರಿಗೂ ಅನ್ಸುತ್ತೆ. ಯಾವಾಗೂ ದೂರ ಇರೋದು, ಯಾವಾಗೋ ಒಮ್ಮೆ ಮೀಟ್ ಆಗೋದು ಅದು ಬೇರೆ. ಅದು ಯಾವಾಗಲೂ ಎಕ್ಸೈಟಿಂಗ್, ಮೀಟ್ ಆಗಬೇಕು ನೋಡ್ಬೇಕು, ಅದು ಬೇರೆ. ಯಾವಾಗಲೂ ಜೊತೆಲಿರೋದು, ಅಪ್ಸ್ ಆ್ಯಂಡ್ ಡೌನ್ಸ್ನ ಇಬ್ರು ಜೊತೆಯಲ್ಲಿ ಹೋಗೋದು, ಅದರಲ್ಲಿ ಹಾಗೆ ಅಪ್ಸ್ ಡೌನ್ಸ್ ಎಲ್ಲಾನು ಇರುತ್ತೆ. ಸೊ ಐ ಆಮ್ ಎಂಜಾಯಿಂಗ್ ದ ಜರ್ನಿ. ಲೈಫ್ ಇಸ್ ಅ ಜರ್ನಿ, ಇದೊಂದು ಫೇಸ್ ಆಫ್ ಜರ್ನಿ. ಸೊ ಈ ಫೇಸ್ನ ಈಗ ಸದ್ಯಕ್ಕೆ ಎಂಜಾಯ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಏನು ಫೇಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಅದನ್ನು ಕೂಡ ಎಂಜಾಯ್ ಮಾಡ್ತೀನಿ ಅನ್ನೋದೇ ನನ್ನ ಒಂದು ಪಾಲಿಸಿ. ಫೈನಲಿ ಏನಂದರೆ ಐ ಆಮ್ ವೆರಿ ಹ್ಯಾಪಿ. ಮಾಮೂಲಿ ಏನಂದರೆ ಸ್ವಲ್ಪ ಕೋಪ ಜಾಸ್ತಿ, ಅದು ಏನು ಮಾಡೋಕ್ಕಾಗಲ್ಲ. ಅದು ಅವಾಗವಾಗ ನನಗೂ ಕೋಪ ಜಾಸ್ತಿ. ಸರಿ, ಫಸ್ಟ್ ಆಫ್ ಆಲ್ ನಿನಗೆ? ನನಗೂ ಕೋಪ ಜಾಸ್ತಿ. ಬಟ್ ಏನಂದ್ರೆ ಏನ್ ಗೊತ್ತಾ, ನಾನು ಯಾವಾಗ್ಲೂ ಹೇಳ್ತಿದ್ದೆ ನಾನು ನಿಂತಾರನೇ ಅಂತ. ಯು ರಿಮೆಂಬರ್, ನಾನು ಫ್ರೆಂಡ್ ಆಗಿದ್ದಾಗ ಯಾವಾಗ್ಲೂ ಹೇಳ್ತಿದ್ದೆ ನಾನು ನಿಂತಾರಣ ಕೊಡೋ ಫುಲ್ ಆ ಥರ ಹೇಳ್ತಿದ್ದೆ. ಯಾಕೆ ಅಂದರೆ ವಿ ಬೋತ್ ಆರ್ ದಟ್ ಸೇಮ್ ಮೆಂಟಾಲಿಟಿ, ಕೋಪ ಇದೆಲ್ಲ ಅಂತ. ಆಫ್ಟರ್ ಮದುವೆ ಆದಮೇಲೆ ಟ್ರಸ್ಟ್ ಮೀ, ಐಮ್ ನಾಟ್ ಲೈಕ್ ಬಿಫೋರ್. ಅವರು ಅಷ್ಟೇ, ಮುಂಚೆ ಥರ ನಾನು ಅಷ್ಟೇ. ನಾನು ಹೇಳ್ತೀನಿ ಕೇಳಿ, ನನಗೆ ಕೋಪ ಅಂದ್ರೆ ಅದು ಯಾವಾಗಲೂ ನತ್ತಿ ಮೇಲೆ ಇರ್ತಿತ್ತು, ಅದು ಸಾರಿ ಮೂಡ್ ಮೇಲೆ ಇರುತ್ತೆ ಅಂತ ಹೇಳ್ತಾರಲ್ಲ, ಯಾರನ್ನೂ ಬಿಡ್ತಿರ್ಲಿಲ್ಲ. ಮದುವೆ ಆದಮೇಲೆ ಲಿಟ್ರಲಿ ಈಗ ಹೆಂಗಂದ್ರೆ ನನಗೆ ನೇಬರ್ಸು ಅಥವಾ ಯಾರಾದರೂ ಸ್ವಲ್ಪ ಗುರುಗಿರಂದ್ರೆ ಫುಲ್ ನಿಂತು ಬಿಡ್ತಿದ್ದೆ ಹಂಗೆ ಏನಾದರೂ ಅಂತ. ಈಗ ಹೊಸದಾಗಿ ಮನೆ ಆದರೂ ಕೂಡ ಅಕ್ಕಪಕ್ಕದಲ್ಲಿ ಒಂದಷ್ಟು ಸೌಂಡ್ ಆಗಿ ಅಥವಾ ಅಕ್ಕಪಕ್ಕದಲ್ಲಿ ಏನಾದ್ರು ಒಂಥರ ಸಣ್ಣ ಪುಟ್ಟ ಕಿರಿಕ್ ಮಾಡ್ತು ಅಂತಂದ್ರೂ ನಾನು ಹಾಂ ಅಂತ ಆಮೇಲೆ ಯೋಚನೆ ಮಾಡ್ತೀನಿ, ಅಪ್ಪ ನೀನು ಸಂಸಾರಸ್ಥ ಅದೇ ಗುರು ಎಲ್ಲ ಅದ್ಮ್ಕೊಬೇಕು ಅಂತ ನೋಡಿ. ನಾವು ಮುಂದೆ ಹೋಗ್ತಾ ಅಂದ್ರೆ ಮನ್ಸು ಹೆಂಗೆ ಯೋಚನೆ ಮಾಡುತ್ತೆ ಅಂದ್ರೆ, ಅವಾಗ ನಾನು ಸಿಂಗಲ್ ಆಗಿದ್ದೆ, ಯಾವನೇನು ಮಾಡ್ಕೊಂತಾನೆ ಅನ್ನೋ ಥರ. ಈಗ ನಾನು ಇಲ್ದಿರೋ ಟೈಮಲ್ಲಿ ಅಥವಾ ನನ್ನ ನಂಬಿ ಒಬ್ಳು ಇದ್ದಾಳೆ, ಸೊ ಅವಳಿಗೇನೋ ಹರ್ಟ್ ಆಗಬಾರ್ದು ಸಮಥಿಂಗ್, ಅದು ಒಳಗಡೆ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಅಲ್ಲ. ಅದು ಕುತ್ಕೊಂಡು ಯೋಚನೆ ಮಾಡ್ತಾನೆ, ಇದು ಹಿಂಗಲ್ಲ, ನಾನಲ್ಲ, ನಾನು ತುಂಬ ಯಾವ ರ್ಯಾಶ್ ಆಗಿರ್ಬೇಕು, ನಾನು ಯಾಕೆ ಹಿಂಗಿದ್ದೀನಿ, ಸಾಫ್ಟ್ ಆಗ್ಬಿಟ್ಟಿದ್ದೀನಿ ನಾನು. ನನಗೂ ಹಂಗೆ ಅನ್ಸುತ್ತೆ. ನೀವು ನೋಡಿರ್ತೀರ ನನ್ನ ಅಮ್ಮ ಮನೆಯಲ್ಲೇ ನಾನು ಬೇರೆ ಥರ ಇರ್ತೀನಿ, ಬೇರೆ ಥರ ಅಂದ್ರೆ ಅಂತ. ಸೊ ಅದು ಬಿಟ್ರೆ ಐ ಆಮ್ ವೆರಿ ಹ್ಯಾಪಿ, ವೆರಿ ನಮ್ಮ ಪಾರ್ಟ್ನರ್ಸ್ನ ಯಾವತ್ತು ನಾವು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ಬೇಕು. ನಾನು ಕಂಫರ್ಟಬಲ್ ಫೀಲ್ ಮಾಡಿಸಿದೀನಿ ಅಂತ ಅನ್ಕೊಂತೀನಿ. ಸೊ ಅವರು ಅಷ್ಟೇ, ಐ ಆಮ್ ಸೋ ಮಚ್ ಕಂಫರ್ಟಬಲ್. ಅದು ಬಿಟ್ರೆ ಐ ಆಮ್ ವೆರಿ ಹ್ಯಾಪಿ, ಬೋತ್ ಆರ್ ಹ್ಯಾಪಿ. ನಾನೇನಂದ್ರೆ ಅಪ್ಸ್ ಡೌನ್ಸ್ ಅದೆಲ್ಲ ಇರಬೇಕು. ಜಗಳ ಅದು ಇದು ಎಲ್ಲರೂ ಅನ್ಕೊಂಡ್ಬೋದು ನಾವು ಜಗಳ ಆಡಲ್ಲ, ಇದೆಲ್ಲ ಕೇಳಿರ್ತಾರೆ. ಜಗಳನೇ ಆಡಲ್ಲ, ಖಂಡಿತ ಆಡ್ತೀವಿ, ಸಕ್ಕತ್ತಾಗಿ ಆಡ್ತೀವಿ, ಚೆನ್ನಾಗಿ ಜಗಳ ಆಡ್ತೀವಿ. ಆಕ್ಚುಲಿ ತುಂಬಾ ಚೆನ್ನಾಗಿ ಜಗಳ ಆಡ್ತೀವಿ. ಆದ್ರೆ ಒಂದಂತ ಹೇಳ್ತೀವಿ,
ಜಗಳ ಆಡಿ ಅದು ಹೋಗ್ತೋಗ್ತಾ ಅದು ಕ್ವಾಂಟಿಟಿನ ಅಥವಾ ಕ್ವಾಲಿಟಿನ ಅದೇನೋ ಗೊತ್ತಾಗ್ತಲ್ಲ. ಎರಡು, ಕ್ವಾಂಟಿಟಿ ಆಫ್ ಲವ್ ಅಂಡ್ ಕ್ವಾಲಿಟಿ ಆಫ್ ಲವ್ ಎರಡು. ಜಗಳ ಹಾಗೆ ಮತ್ತೆ ಅದನ್ನು ತುಂಬಾ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗ್ತದೆ. ಅಂದ್ರೆ ಬಿಟ್ಟಿರಕ್ಕಾಗಲ್ಲ. ಅದೇನೋ ನಾನೇನೋ ಮಿಸ್ ಆಗಿ ಅಂದ್ಬಿಟ್ಟಿರ್ತೀನಿ, ನನಗೆ ಒಂಥರ ಅನ್ಸುತ್ತೆ ಓಕೆ ನಾವು ಸ್ವಲ್ಪ ಓವರಾಗಿ ಮಾತಾಡೋಣ ಅಂತ, ಅಥವಾ ಅವಳೇನೋ ಮಾಡಿರ್ತಾಳೆ ಸ್ವಲ್ಪ ಓವರಾಗಿ ಮಾಡೋಣ. ಸೊ ಅವಾಗ ಬಂದಾಗ ನಮಗೆ ನಮ್ದು ಒಂದು ಕೋಳಿ ಜಗಳ ಥರ ಅಷ್ಟು ಹಿಂಗೆ ಬಂದು ಹೋಗ್ಬಿಡುತ್ತೆ. ಜಾಸ್ತಿ ಎಲ್ಲ ಇಟ್ಕೊಳ್ಳೋದು ನಾವು ಲಾಂಗ್ ಎಲ್ಲ ಪ್ರೊಲಾಂಗ್ ಅಂತೆಲ್ಲ ಮಾಡಲ್ಲ. ಬಟ್ ದಟ್ ಈಸ್ ಅದೇ ರಿಲೇಶನ್ಶಿಪ್ ಅಂದ್ರೆ ಸಿ ಒಬ್ರನ್ನ ಬಿಟ್ಟಿರಕ್ ಆಗ್ಬಾರ್ದು. ಸೊ ಯು ಶುಡ್ ನಾಟ್ ಜಗಳ ಆಡಿದ ತಕ್ಷಣ ನನಗೆ ಹೆಂಗ್ ಅನ್ಸುತ್ತೆ ಗೊತ್ತಾ, ನನಗೆ ನೋಡೋಣ ಈಗ ನಾವು ಮದುವೆ ಆಗಿ 5 ತಿಂಗಳು 6 ತಿಂಗಳು ಅಂತ ನಾನು ಅನ್ಕೊಳ್ಳೋಣ. 6 ತಿಂಗಳಿಗೆ ಈ ರಿಸಲ್ಟ್ ಅಂತ. ಯಾಕಂದ್ರೆ ಆಮೇಲೆ ಏನ್ ಅನ್ಕೋತಾರೆ ಗೊತ್ತಾ, ಮದುವೆ ಆಗಿ 6 ತಿಂಗಳಿಗೆ ನಮ್ ಲೆಕ್ಚರ್ ಕೂಡ ಬರ್ತಾ ಇದೀರಾ ಅಂತೆಲ್ಲ ಕಮೆಂಟ್ ಮಾಡಕ್ ರೆಡಿ ಆಗ್ಬಿಟ್ಟಿರ್ತಾರೆ ಅಲ್ಲಿ ಆಲ್ರೆಡಿ. ಸೊ ದಯವಿಟ್ಟು ನೀವು ಅಂತವ್ರು ಇದ್ರೆ ದಯವಿಟ್ಟು ಹಂಗೆಲ್ಲ ಕಮೆಂಟ್ ಮಾಡಿಬಿಡಿ. ಇಲ್ಲ ಸೊ ನಾವೇನಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ಕೊಂತ ಇದೀವಿ. ಇದೇನಿಗೆ ಅಂತಂದ್ರೆ ಇನ್ನೊಂದು ಹೇಳ್ತೀನಿ. ತುಂಬಾ ಜನ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದ್ದಾರೆ. ತುಂಬಾ ಜನ ನೀವು ಮೋಸ್ಟ್ಲಿ ನಮ್ಮ ಹಳೆ ಕಮೆಂಟ್ಸ್ಗಳಲ್ಲಿ ನೋಡ್ತು ಅಂತಂದರೆ ಹೇಳ್ಬೋದು, ನಿಮ್ಮ ಡೈಲಿ ರುಟೀನ್ ಮಾಡಿ, ನಿಮ್ಮ ಲವ್ ಬಗ್ಗೆ ಹೇಳಿ, ನಿಮ್ಮ ಬಗ್ಗೆ ನೀವು ಹೇಳಿ, ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕೇಳಿದ್ದಾರೆ. ಸೊ ಆ ನನ್ನ ಪ್ರೀತಿ ಎಲ್ಲ ಸ್ನೇಹಿತರಿಗೂ ಈ ನನ್ನ ವಿಡಿಯೋ ಡೆಡಿಕೇಟ್ ಆಗುತ್ತೆ. ಏನಕ್ಕೆ ಅಂದರೆ ತುಂಬ ಜನ ಕೇಳಿದ್ದಾರೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡಿ ಮೊದಲ ನಾನು ಸರಿ ಇಂಟರ್ವ್ಯೂ ಮಾಡಲಿಕ್ಕೆ ಸಾರಿ. ಸೊ ಏನೋ ಹೇಳ್ತಿದ್ದೆ ಮರ್ತೋದೆ ನಾನು, ಇರಲಿ. ಸೊ ಯು ಹ್ಯಾವ್ ಟು ಫಾಲ್ ಇನ್ ಲವ್, ಎಲ್ರೂ ಲವ್ ಮಾಡಿ, ಎಲ್ರೂ ಪ್ರೀತಿ ಮಾಡಿ, ಪ್ರೀತಿಸ್ತಾನೆ ಇರಿ, ಯಾರನ್ನೂ ಹೇಟ್ ಮಾಡಬೇಡಿ. ಎಲ್ಲರೂ ಏನಾದ್ರು ಒಂದು ಇದರಲ್ಲಿ ಇರ್ತಾರೆ ನನ್ನ ಪ್ರಕಾರ, ನಾನು ಕ್ಯಾಶುವಲ್ ಆಗಿ ಹೇಳ್ತಿರೋದು. ಸೊ ಎಲ್ಲರೂ ಕೈಂಡ್ ಹಾರ್ಟಿನ ಟ್ರೀಟ್ ಮಾಡಿ. ಆಮೇಲೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ನನ್ನ ಇನ್ಸ್ಟಾ ಫ್ಯಾಮಿಲಿಗೆ, ಆಮೇಲೆ ನಮ್ಮ ಫೇಸ್ಬುಕ್ ಫ್ಯಾಮಿಲಿಗೆ, ಆಮೇಲೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ, ಆಮೇಲೆ ನಮ್ಮ ಫ್ರೆಂಡ್ಸಿಗೆ ಸ್ಪೆಷಲಿ, ಆಮೇಲೆ ನಮ್ಮ ಕಸಿನ್ ಸಿಸ್ಟರ್ಸ್ ಎಲ್ರಿಗೂ, ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ಅಥವಾ ನಿಮ್ಮ ಎಂಕರೇಜ್ಮೆಂಟಿಗೆ, ದ ವೇ ಯು ಹೆಂಗೆ ಅಂದರೆ ಈ ಸಖತ್ತಾಗಿರುತ್ತೆ ಅಂದಾಗ ನಮ್ಗಿನ್ನ ತುಂಬಾ ಜೋಶ್. ಎಲ್ಲರೂ ಮೆಚ್ಕೊಂಡು ಮಾತಾಡಿದಾಗ ಆಮೇಲೆ ನಾನು ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ತೀನಿ, ರೋಡಲ್ಲಿ ಸಿಕ್ಕಾಗ ಒಂದಷ್ಟು ಜನ ಎಲ್ಲ ಮಾತಾಡಿಸ್ತೀರ, ನಮಗೂ ನಮಗೂ ಹಂಗೆ ಫೀಲ್ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತಿದೆ ರೀಚ್ ಆಗಿದೆ ಅಂತ. ನೀವು ಏನಾದ್ರು ಆ ಥರ ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ, ನಾನು ಮಾತಾಡ್ಸಿದ್ದೆ ನಿಮ್ನ ಹಾಗೆ ಹೀಗೆ ಅಂತ. ನಿಮ್ಮ ದೊಡ್ಡ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ನಮ್ಮನ್ನ ಎಂಕರೇಜ್ ಮಾಡಿ, ಪ್ರೀತಿಸಿ, ಬೆಳೆಸಿ, ಇದೇ ತರ ನಮ್ಮ ನಡುವೆ ನಡೆಯುವಂತಹ ಈ ತರ ಸನ್ನಿವೇಶಗಳನ್ನೆಲ್ಲ ಶೇರ್ ಮಾಡ್ತಿರ್ತೀವಿ. ನಾನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ. ಸರಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. 2 ದಿನ ಇದೆ ಅಂತೆಲ್ಲ ನೀನು ಅನ್ಕೊಂತೀಯ ಅಂತ. ಸೊ ದಟ್ ಈಸ್ ಹೌ ವಿ ಸಪೋಸ್ ಟು ಸೆಲೆಬ್ರೇಟ್. ಆಮೇಲೆ ಈ ಸಲ ಫ್ರೆಂಡ್ಸ್ ಎಲ್ಲ ಬರಬೇಕು, ಫ್ರೆಂಡ್ಸ್ ಎಲ್ಲ ಬಂದು ಈ ಥರ ಮಾಡಬೇಕು. 18 ಇಯರ್ಸ್ನ ಗ್ರ್ಯಾಂಡಾಗಿ ಮಾಡ್ಕೊಂಡು ನನಗಂತೂ ತುಂಬ ಇಷ್ಟ ಆಯ್ತು. ಪ್ರೈಸಸ್ ತಗೊಂಡೆ ಅಭ್ಯಾಸ ಆ್ಯಕ್ಚುಲಿ. ಆಮೇಲೆ ಏನು ಗೊತ್ತು ಅಂದರೆ ಸರ್ಪ್ರೈಸ್ ತಗೊಳ್ಳೋದ್ರಲ್ಲಿ ಆ ಖುಷಿ ನನಗೆ ಗೊತ್ತು. ಸರ್ಪ್ರೈಸ್ ತಗೊಂಡ್ರೆ ಇಷ್ಟು ಖುಷಿ ಆಗುತ್ತೆ ಅಂತ. ಸೊ ಆ ಖುಷಿನ ಐ ವಾಂಟ್ ಟು ಶೇರ್ ಫಾರ್ ಮೈ ಲವ್. ವಾಟ್ ಅ ರೊಮ್ಯಾಂಟಿಕ್ ಡೇ.